ಅಯ್ಯೋ ಶಿವ, ಏನಪ್ಪ ಇದು ಕೆಮ್ಮು? ಅಯ್ಯೋ ವಯಸ್ಸಾದ್ಮೇಲೆ ಬೇಡ ಬೇಡ ಅಂದ್ರೆ ಬರ್ತದೆ. ಅದೊಂದೆರಡು ಬೀಡಿ ಸೇರ್ತೀನಿ ಬಿಟ್ರೆ ಇನ್ನು ಎಂಥ ಅಭ್ಯಾಸವೂ ಇಲ್ಲ ನನಗೆ. ಅದು ಯಾಕೆ ಹಿಂಗೆ ಕೆಮ್ಮಾಯ್ತದೋ ಕಣೆ, ಏನು ಕೆಮ್ಮಿ ಅದೇ ಕೂಡಲ್ಲ ನೈತದೆ. ಅಯ್ಯೋ ಇವಳು ಉಸಳಗ ಎಷ್ಟೊತ್ತಾಯ್ತು ಒಂದು ಲೋಟ ಕಾಪಿ ತಗೊಬತ್ತೀನಿ ಅಂತ ಹೇಳಿ ಇನ್ನೂ ಈಚೆಗೆ ಬರ್ದು ಹೋದ್ಲು. ಏನು ಕಾಪಿ ಏನು ಹಾಲು ಕರ್ಕೊಂಡು ಮಾಡ್ಕೊಬತ್ತಾವಳೋ ಕಾಣೆ, ಇಲ್ಲ ಕಾಪಿಯ ಇಟ್ಕೊಬತ್ತಾವಳೋ ಕಣೆ ಒಲೆ ಮೇಲೆ. ಮದವೆ ಅಯ್ಯೋ ಬೀರ್ನ ತಗೋಬಾರ ತಾಯಿ, ಕಾಪಿಯ. ಕೆಮ್ಮಿ ಗಂಟ್ಲೆಲ್ಲ ಹೋಯ್ತತ್ತಾಗ ನನಗೆ. ಒಂದು ಗಳಿಗೆ ಹಂಗೆ ಓಡಾಡ್ಕೊಬತ್ತೀನಿ. ಮನೆ ಒಳಗೆ ಕೂತಿದ್ರೆ ಹಾಗೆ ಕೆಮ್ಮು ಅಟ್ಕಾಯಿಸ್ಕತ್ತದೆ. ಹಂಗೆ ಓಡಾಡ್ಕೊಂಬಂದ್ರೆ ಹೆಂಗೋ ಜೀವಕ್ಕೆ ಸುಖ ಅನಿಸ್ತದೆ. ತಗೊಬೈಲ್ ಬಿರ್ನೆ. ತಂದೆ ತಡ್ರಿ, ಈಗಿನ ಹೇಳಿದಿರಾ ಹಿಂಗ ಏನು ಒಲೆ ಮೇಲೆ ಇಡಬಾರ್ದ? ಕಾಪಿ ಇಡೋದು ತಕಬ ಅಂದ್ರೆ ಏನು ಹೋಟ್ಲಿಕ್ಕೆ ಕೆಟ್ಟೈತೆ? ಅಲ್ಲಯ್ಯ ಇದ್ರಾಗ ತುಂಬಿಟ್ಟಿರ್ತಾರೆ, ಬಿಡ್ಕೊಬತ್ತೀನಿ ಏನಕ್ಕೆ? ತಡ್ರಿ ಒಂಗಳಿಗೆ. ಅಯ್ಯೋ ಏನಾರ ಹೇಳಿದ್ರು ಒಳ್ಳೆ ನಾಯಿ ಅಡ್ರಕ್ಕಂತವಲ್ಲ, ಹಂಗೆ ಅಡ್ರಕ್ಕಂತಾಳ ಹಂಗೆ. ಅಯ್ಯೋ ತಗೊಬರವ, ಆಯ್ತು ಯಾವಾಗ ತತ್ತಿಯ ತಗೊಬ. ನಾಯಿ ಕೆಮ್ದಂಗೆ ರಾತ್ರೆಲ್ಲ ಕೆಮ್ತಾನೆ, ಆಗ್ಲತ್ತಾದ್ರೆ ಒಂದು ಬಳ್ಳ ಕಾಪಿ ಕುಡಿತಾನೆ. ಏನೊಂದು ಚರ್ಬಿ ಒಮ್ಮೆ ಕಾಪಿ ಕಾಯಿಸ್ಕೊಂಡು ಕುಡಿದ್ರೆ ಏನಾಯ್ತದೆ? ಏನು ಒಸಿ ಪಸಿ ಕೊಟ್ಟು ಹಿಡಿಯಕ್ಕಲ್ಲ ಅವನಿಗೆ. ಒಂದು ಚರ್ಬಿ ತಗೊಬರ್ಬೇಕು. ಎಷ್ಟು ಹೇಳಿದ್ರು ಕೇಳಕ್ಕಲ್ಲ, ಕುಡಿಬೇಡ ಅನರಿಯ ಅಂದ್ರೂ ಕುಡಿದು ಕಾಪಿಯ ಅದರ್ದವ ಮೊದಲೇ ಬೀಡಿ ಓದ್ತಾನೆ, ಅದರ್ದ ಹೊಗೆ ತುಂಬ್ಕೊಂಡಿರ್ತದೆ ಎದೆ ಒಳಗೆ. ಇದು ಕುಡ್ದಿದ್ದು ಅರ್ಧ ಕಟ್ಕತ್ತೆ ಕಾಪ. ಕೆಮ್ಮದು ರಾತ್ರಿ ಎಲ್ಲವ ಹೇಳಿದ್ದಲ್ಲಿ ಕೇಳ್ತದೆ, ಹೆಂಗಾರ ಸಾಯಿಲ್. ತಕ್ಕಳಪ್ಪ ತಂದಿವನ್ ಕುಡಿ, ಹೇಳ್ಬೇಕು. ತಗೋ ಒಂದು ಲೋಟ ಟೊಮೆಕಾಯಿ ತಂದಿದ್ದೀನಿ ಕಂತೆ, ಉದ್ದನ ಲೋಟ್ಟಾಗ ಎಷ್ಟು ಕುಡಿತೀಯ, ಕುಡಿದ್ಬಿಟ್ಟು ಅದೇನು ಮಾಡೋಗಿ ಬಂಗಾವ. ಸಂದು ಕೇಳಕ್ಕೆ ಬರಬೇಡ, ನನಗೆ ಕೆಲಸವೇ ಬರೀ ನಿಂದೇ ಚಾಕ್ರಿ ಮಾಡ್ಕೊಂಡು ಕುತ್ಕೊಳಕ್ಕೆ ಹಾಕಿಲ್ಲ. ಅಯ್ಯೋ ಆಯ್ತು ತಾರೆ ತಾಯಿ ಸಾಕು. ಏನು ಒಂದಪ್ಪ ಮಾಡ್ಕೊಟ್ಟಿದ್ಕೆಯ, ಏನು ಬೆಳಗಿನ ಸಾಯಂಕಾಲದವರೆಗೂ ಇದೇ ಮಾಡ್ತಿದ್ದೇನೋ ಅನ್ನಂಗೆ ಆಡ್ತೀಯಪ್ಪ. ಇನ್ನೇನಾರ 20 ಬಂದು ಕೇಳೋದಾಗಿದ್ರೆ ಹೆಂಗೆ ಆಡಿಬೋ ಏನೋ. ಸಾಕಂತ ಕೊಡು, ನಂಗೆ ಕುಡಿದ್ಬಿಟ್ಟು ಅತ್ತಾಗ ಹೋಯ್ತೀನಿ. ಯಾಕೋ ನಂಗೆ ಕೆಮ್ಮು ಜಾಸ್ತಿ ಆದಂಗೆ ಆಗದೆ, ವಾಲ್ ತಕಾರ ಹೋಗ್ಬತ್ತೀನಿ. ಓಡಾಡ್ತಾ ಇದ್ರೆ ಹಂಗೆ ಇರೋಕ್ಕಿಲ್ಲ. ಕೂತಿದ್ದ ಜಾಗದಾಗೇ ಕೂತ್ರೆ ಕೆಮ್ಮು ಬರ್ತದೆ. ಅದಕ್ಕಾಗಿ ಕೂತಿದ್ದ ಜಾಗದಾಗೆ ಕೂತ್ರೆ ಕೆಮ್ಮು ಬರೋಕ್ಕಿಲ್ಲ. ಹಾಳಾದ ಉಪ್ತಿಯಲ್ಲ ಆ ಬೀಡಿಯ ಅದ ಬುಡು, ಕೆಮ್ಮು ಎಲ್ಲ ಹೋಯ್ತದೆ. ಓಹೋ ಕೂತಿದ್ದ ಜಾಗದಾಗೆ ಕೂತ್ರು ಬರ್ತದಂತೆ. ಊರು ಸುತ್ತ ನೆಪ್ತಾಗ ಇನ್ನೊಂದೆರಡು ಬೀಡಿ ಸೇರ್ಕೊ ಬರ್ಬೋದು ಅಂತ ನೀನು ಹೆಂಗಾರ ಹಾಳಾಗೋಗಿ. ನಿಂಗೆ ಯಾವಳು ಹೇಳ್ತಾಳೆ ಮದೇವಿ? ತಗೊಳ್ಳ ಇವತ್ತು ಇಲ್ಲೇ ಅವಳೆ. ನಾನೆಲ್ಲ ಹಿಂದಿತ್ಲಾಗಿರ್ತಾಳೆ ಅನ್ಕಂಡೆ, ಸದ್ಯಕ್ಕೆ ಇಲ್ಲೇ ಅವಳಾಕು. ಇದೇನು ತಪ್ಪಕ್ಕೆ ಇವತ್ತು ಇಲ್ಲಿ ಗಂಟ ಬಂದಿದ್ಯಾ? ಏನಮ್ಮ ಸಮಾಚಾರ? ಬಾ ಕುತ್ಕಾಯಿ ಕಡಿಕೆ ಬಾ. ಹುಡುಗನು ಬಂದದೆ, ಬಾರಪ್ಪ ಇತ್ತಾಗೆ ಬಾ ಕುತ್ಕ. ಏನು ತಪ್ಪಕ್ಕೆ ಇವತ್ತು ಅವ್ವ ಮಗ ಇಬ್ಬರು ಬಂದಿದ್ದೀರಾ? ಯಾಕೆ ಏನಾರ ಆಗ್ಬೇಕಾಗಿತ್ತೆ? ಕುತ್ಕೊಳ್ಳಿ, ಕಾಪಿ ಕುಡಿರಂತೆ. ಇಲ್ಲ ಕಣ, ಕಾಪಿ ಪಾಪಿ ಎಲ್ಲ ಏನು ಬೇಡ. ನಾನು ಏನು ಕೇಳೋಣ ಅಂತ ಬಂದವ. ನೀವೇನು ಅನ್ಕೊಳಕ್ಕಿಲ್ಲ ಅಂದರೆ ಕೇಳ್ತೀನಪ್ಪ. ನಾನೆಲ್ಲ ಕಾಪಿ ಕುಡಿತೀನಿ, ಬೇಡ ಅಂದ್ರೆ ಸುಮ್ಮನೆ ನಂದು ಆರೋಗ್ತದೆ. ನಾವು ಸಾಳಾಗ ಮನೇಲಿ ನಿಂತವ್ರು ಎಮ್ಮೆ ಸ್ವರ ಹೇಳ್ತದಲ್ಲ, ಹಂಗೆ ಯಾಕಂದು ಕುಡಿತಾ ಕೂತವನೆ. ಅವ್ವ ಕಾಪಿ ಅಂತೂ ಕುಡ್ದಾಯ್ತು, ಇನ್ನೇನಾರ ಮಾತಾಡಲಿ ಕೇಳೋಣ. ಸದ್ಯ ಕಾಪಿ ಕೈಲಿ ಇಟ್ಕೊಂಡು ಕಾಯೋದು ಅಂದ್ರೆ ಆಗೋಕ್ಕಿಲ್ಲ ನನಗೆ. ನೀನು ಯಾಕಂಗೆ ನೋಡ್ತಾ ನಿಂತಿದೆಯೇ? ಅದೇನು ಕೇಳು. ಮಾತಾಡಿವಂತೆ ಮೊದಲು ಕುತ್ಕೊಳಪ್ಪ ಕಡಿಕೆ. ಯಾಕಕ್ಕ, ಏನು ವಿಷಯ? ಇಲ್ಲ ನನಗೆ ಗೊಸಿ ಹೊಲ್ತಕ್ಕೆ ಹೋಗೋದೈತೆ ಕೆಲಸ, ನಾನು ಹೊಲ್ತಕ್ಕೆ ಹೋಗ್ಬತ್ತೀನಿ. ಅದೇನು ಕುತ್ಕೊಂಡು ಮಾತಾಡಿ ನೀವಿಬ್ರು. ಏನಿಲ್ಲ ಕಾರಣ ಅಂಥದ್ದು ನಿನ್ಬಿಟ್ಟು ಮಾತಾಡೋ ಅಂಥದ್ದು ಏನದೆ ಇರು ನೀನು. ಏನಿಲ್ಲ ಮತ್ತೆ ಏನೋ ಅನ್ಕೋಬಾರ್ದು. ಈ ತೋಪಕ್ಕದಿದೆಯಾ ಮದುವೆ ಟೈಮಾಗು ಹಿಂಗೆ ಬಂದು ಕುತ್ಕೊಂಡು ಈಗಲೂ ಹಿಂಗೆ ಬಂದು ಕೇಳ್ತಾವಳೆ ಅಂತ ಅನ್ಕೋಬೇಡಿ. 100 ರೂಪಾಯಿ ಇದ್ರೆ ಬೇಕಾಗಿತ್ತು ಕಾರಣ. ಇವನಿಗೆ ನಮ್ಮ ಮಹೇಶಿಗೆ ಏನೋ ಪೆನ್ನು ಪುಸ್ತಕ ಎಲ್ಲ ತಗೋಬೇಕಂತೆ. ಕೈಯಾಗ ಒಂದು ಬಿಡ್ಕಾಸಿಲ್ಲ. ಇನ್ನು ಅವನು ನಮ್ಮ ಮನೇನು ಅಲ್ಲಿ ಲಾರಿ ಡ್ರೈವಿಂಗ್ ಕೆಲಸ ಸಿಗ್ತಲ್ಲ, ಅಲ್ಲವ ಅವಯ್ಯ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ, ಬಂದಾಗ ಇಸ್ಕೋಬೇಕು. ಅದಕ್ಕಾಗಿ ಮಾದೇಶ್ ಬೆಂಗಳೂರಲ್ಲಿ ಅವನೇ ಬೇಕೇ ಬೇಕು ಕಣವ ಅಂತ ಆಟ ಆಡ್ಕೊಂಡು ಕುತ್ಕೊಂಡಲ್ಲ. ಅದಕ್ಕೆ ತಡಿಯಪ್ಪ ಅವ್ನುಗಳಿಗೆ ಮಾದೇವಿ ತನಾರ ಐತೆ ಕೇಳ್ಕೊಬತ್ತೀನಿ, ಬೇಕಾದ್ರೆ ಬಾನಾರು ಕೊಟ್ಟರು ಇಸ್ಕೊತಾಳೆ, ಅವ್ಳಿಗೇನಿಲ್ಲ ಕೇಳಿ ನೋಡ್ರಿ ಅಂತ ಅಂದ್ಬಿಟ್ಟು ಬಂದವ. ಇವನ್ನ ಇಲ್ದಾಗಾರ ಬಂದಿದ್ರೆ ನಂತ ಇರೋದಾಗಾರ ಕೊಡ್ತಿದ್ದೆ. ಇವ್ನು ಇರುವಾಗ ಬಂದವ್ರೆ. ನಮ್ಮ ಥರ 100 ರೂಪಾಯಿ ಎಲ್ಲದೆ, ಒಂದು 50 ರೂಪಾಯಿ ಇತ್ತು, ಬೇಕಾದ್ರೆ ಕೊಡೀನಿ. ನೀವು ಮುಂದೆ ಕೊಟ್ಟವ್ರೆ, ಇವನೇ ಕೊಡ್ತಾನೋ ಇಲ್ವಪ್ಪ. ಮೊದಲೇ ಜಿಪ್ಪು ನನ್ನ ಮಗ ಇವನಂತಾನೆ. 100 ರೂಪಾಯಿ ಏನು ಪೆನ್ನು ಪುಸ್ತಕ ತಗೊಳಕ್ಕ ಹುಡುಗಂಗೆ? ಆಯ್ತು ಕಣ ಆಗಕ್ಕ, ಈಸ್ಕೊ ಕೊಡಿವಂತೆ. ಅದರಲ್ಲಿ ಏನೈತೆ, ಮಕ್ಕಳು ಓದ್ತೀವಿ ಅಂತ ಓದಬೇಕು. ಇಸ್ಕೊಂಡು ಕೊಡು, ನಿಂಗೆ ಯಾವಾಗ ಆಯ್ತದ ಕೊಡು. ಸರಿ ಕಣಣ್ಣ, ನಾನು ದಿಟ್ಟವಾಗ್ಲೂ ನೀನು ಇದ್ದಲ್ಲ ಹೆಂಗೆ ಕೇಳೋದು? ಮಾದೇವಿನಾದರೆ ಹೆಂಗೋ ಕೇಳ್ಬೋದು. ಇನ್ನು ಮದುವೆಗೆ ಇಸ್ಕೊಂಡಿದ್ರೆ ಕೊಟ್ಟಿಲ್ಲ, ಹೆಂಗಪ್ಪ ಏನಪ್ಪ ಅಂತ ಒಂಥರ ನಾಚಿಕಾದಂಗೆ ಆಯ್ತು ಕಣಣ್ಣ. ಖುಷಿ ಆಯಿತು, ಕೊಡ್ತೀನಿ ಅಂದಲ್ಲ, ಭಾರಿ ಖುಷಿ ಆಯಿತು. ಜಿಪ್ಪು ನನ್ನ ಮಗ ಒಂದು ರೂಪಾಯಿ ಕೊಟ್ಟುಬಿಟ್ನಲ್ಲ, ಆದ್ರೂ ತೆಗಿತಿಲ್ಲ ಜೋಬಾಗ 1 ರೂಪಾಯಿ ಬಿಚ್ಚಕ್ಕಲ್ಲ. ಯಾರು ಕೇಳಿದ್ವಿ? ಆಗ ಮೊದಲು ಕುಣ್ಕೊಂಡು ಕೊಟ್ಟವನೇ, ಈಗ ಅಜ್ಜಿ ಹೆಂಗೆ ಒಪ್ಕೊಬಿಟ್ನ ಕಣೆ. ನಾನು ಪೆನ್ನು ಪುಸ್ತಕಕ್ಕೆ ಅಂದಲ್ಲ, ಅದಕ್ಕಾಗಿ ತಗೊಂಡೆ ಆಟೆ ಯಾಕೆ. ಇಲ್ಲ ಅಂದಿದ್ರೇನು ನಂತಲೂ ಏನು ಇತ್ತಿಲ್ಲ. ಇನ್ನು ಮಕ್ಕಳು ಓದಬೇಕು, ಹೆಂಗೋ ಓದಲಿ, ಚೆನ್ನಾಗಿ ಓದ್ತಾವೆ, ಓದಿ ಕೆಲಸ ಪಾಸ ತಗೊಂಡು ಚೆಂದಾಕಿರಲಿ.
ಅದಕ್ಕಾಗಿ ಆಟೆ ಮದೇವಿ ಅಲ್ಲಿ ಒಳಗೆ ಇದ್ರಾಗಿಟ್ಟಿವ್ ನೋಡು ಆ ಟ್ರಂಕ್ನಾಗ ತಗೊಬಂದು ಕೊಡು 100 ರೂಪಾಯಿ. ನನಗೆ ಹೊಸಿ ಕೆಲಸ ಐತೆ, ನಾನು ಅಲ್ಲಿ ತಗೊಬರ್ತೀನಿ. ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಹೋಗಕ್ಕ, ನಾನು ಅಲ್ಲಿ ತಗೊಬರ್ತೀನಿ. ಸರಿ ಕಣೆ ಮಾದೇವಿ, ಆ ಟ್ರಂಕ್ನಾಗದೆ ತಕ್ಕೊಡು. ಆ ಚಾವಿ ಅಲ್ಲೇ ಇಟ್ಟಿರ್ತೀನಿ ನೋಡಿ ಮ್ಯಾಲೆ, ನಿಂಗೆ ಗೊತ್ತಲ್ಲ. ನಾನು ಹೋಗ್ಬರ್ತೀನಿ ಹೊಲ್ತಕ್ಕೆ. ನೀನು ಕೂತ್ಕೊಳ್ಳ ಮಗ ಅಂದರೆ ಕೂತ್ಕೊಳ್ಳೇ ಇಲ್ಲ, ಹಂಗೆ ನಿಂತ್ಕೊಬಿಟ್ಟಪ್ಪ ನೀನು. ಸರಿ ಆಯ್ತು, ಇಸ್ಕೊಂಡು ಹೋಗೋದೇನು ಬೇಕು ತಕೊ ಹೋಗಪ್ಪ. ನಮ್ಮ ಮಹೇಶ್ ಮೂಗ್ನಂತದ್ದು ಅವ ಅಣ್ಣ ಆಟ ಹೇಳ್ತಾ ಇದೆ, ಅಲ್ಲೇ ಗಡ್ಗಮ್ನಾಗ ನಿಂತವನೇ. ಆಯ್ತು ಹೋಗೋಣ ಮಾಡೋಣ, ಏನು ಮಾತಾಡಕ್ಕಲ್ಲ. ಇರಲಿ ಬಾರಿ ಯಾಕೆ ಅವ್ನು ಹಂಗೆ ಅಲ್ವ ಮೊದಲಿಂದಲೇ ತಡಿ ಕಾಸು ತಂದು ಕೊಟ್ಟನಂತೆ. ಎಲ್ಲಿಟ್ಟವನವ ಕೀಯ? ಅವನು ಇರುವಾಗ ಇಸ್ಕೊಂಡಿದ್ರು ಆಗಿತ್ತು. ಈ ಹಿಂಗೆ ಎಲ್ಲಿ ತುರ್ಕಿರ್ತಾನಕ್ಕ. ಇಲ್ಲಿ ಸಿಕ್ಸ್ ನೋಡು. ಎಲ್ಲದೆ ತಾಳ ಮಗ, ಅದೇನು ಬೇಕು ತಗೊಂಡು ಅದೇನು ಪೆನ್ನು ಪುಸ್ತಕ ಅವೇನು ಬೇಕು ತಗೊಂಡು ಚೆನ್ನಾಗಿ ಓದಪ್ಪ. ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ದುಡ್ದು. ಸರಿ ಕಣ ಮಾತು. ಸದ್ಯಕ್ಕೆ ಅಂಕ ಪೆನ್ನು ಪುಸ್ತಕ ತಗೊಳಕ್ಕಾಗ್ತಿತ್ತು ಅಲ್ವ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ಕೊಡ್ತಾರ. ತಡ್ಲ ನಾನು ಬರ್ತೀನಿ, ಓಡೇ ಬಿಟ್ನಲ್ಲ. ನೋಡಿ ನನ್ನ ಮಗನ್ನ ನಾವು ಈ ಕೊಡ್ತಿದ್ದಂಗೆ ಕಾಸು ತಗ ಓಡ್ದ. ನಾನು ಬರ್ತೀನಿ ತಡಿಲ್ಲ ಅಂದ್ರಿ. ಹೋಗಿವಂತ ತಡಿ, ಯಾಕೆ ಹೊಸಿ ಮಾತಾಡು, ಆಮೇಲೆ ಹೋಗಿವಂತೆ. ಅಲ್ಲ ಕನಕ, ನಿಮ್ಮ ಶಾಂತ ಹೋಗಿ ಆಡ್ತೀನಿ ಆಯ್ತಲ್ಲ, ಹೋಗೊಂದಪ್ಪ ನೋಡ್ಕೊ ಬರ್ಬಾರ್ದೇನೆ. ಯಾಕೆ ಹೆಂಗವಳೆ ಏನು ಎತ್ತ ಅಂತ ಪಾಪ ಆ ಹುಡುಗಿ ನಿಮ್ಮ ಮನೆಗಾಗ ಆಟ ಎಲ್ಲ ಬಡ್ದಾಡ್ತು. ನೀವು ಹಿಂಗೆ ಆ ಹುಡುಗಿನ ಇದು ಮಾಡಿ ಒಂದೇ ಹೊಸಿ ದಬಾಯಿಸಿ ಮಾಡಿ ಕಳಿಸ್ಬಿಟ್ರವ. ಆಯಿತು, ಹೆಂಗೋ ಕಳಿಸಿದ್ರಿ, ಗಂಡು ಮೇಲೆ ಚೆನ್ನಾಗಿರಲಿ ಅಂತ ಈಗೆಲ್ಲ ಮುಗೀತು. ಆದ್ರೆ ಕಳಿಸಿದ್ಮೇಲೆ ಒಂದಪ್ಪನಾರ ಹೋಗಿ ನೋಡ್ಕೊ ಬರ್ಬಾರ್ದೇನೆ. ಆ ಹುಡುಗಿನೇ ಬಂದು ಮಾದೇಶನ್ ಬೆಂಗಳೂರಿಗೆಲ್ಲವ ಕಳಿಸ್ಬಂದವ್ರು ಗಂಡ ಅಂತ ಇಬ್ಬರು ಇತ್ತಕ್ಕೆ ತಿರುಗಿ ನೋಡಿಲ್ಲ. ಆಯ್ತು, ಅವ್ರಿಗೆ ಬೇಜಾರಾಗಿದೆ, ತಿರುಗಿ ನೋಡಿಲ್ಲ. ನೀ ಬರ ಹೋಗೊಂದಪ್ಪ ಕರ್ಕೊ ಬರ್ಬಾರ್ದೇನೆ. ಯಾಕೆ ಮನೆಗೆ ಹಿಂಗಾದ್ರೆ ಹೆಂಗೆ ತೋಪಕ್ಕ? ನೀನು ಹೇಳೋದು ಸರಿ ನೇವ. ದಿನ ಪುಟ್ಟಿ ಈಗ ತಾನೇ ನಿಮ್ಮ ಮನೆಗೆ ಬರೋಕ್ಕೂ ಮುಂಚೆ ಹೇಳಿದ್ಲು. ಅದು ನೀವು ಹೋಗಪ್ಪ ಅಂದರೆ ಇವ್ನು ನನಗೆ ಹಾಕ್ಲ, ನಂಗೆ ಓದೋದು ಬರೆಯೋದು ಅದೇ ಅಂತ. ಅದಕ್ಕಿನ್ನೇನು ಮುಂದಿನ ವಾರಕ್ಕೆ ಮಾದೇಶ್ ಬತ್ತಾನಲ್ಲ, ಹೆಂಗೆ ಗೌರಿ ಹಬ್ಬ ಬರ್ತದೆ, ಹೋಗತ್ತೆ ಕರ್ಕೊಂಡೆ ಬಾ. ಒಂದು 2 ದಿನ ಇರ್ತಾಳೆ ಗೌರಿ ಹಬ್ಬದಲ್ಲಿ, ಇದ್ದೋಯ್ತಾಳೆ ಅಂತವ ಹೇಳಿದ್ದೀನಿ. ನನಗೂ ಅವೆಲ್ಲ ನಾನು ಯೋಚನೆ ಮಾಡ್ತೀನಿ ಕಣೆ ಮಾದೇವಿ. ನಾವು ಅವಳಿಗೆ ಒಳ್ಳೇದಾಗಲಿ ಅಂತ ಕಳಿಸಿದ್ದು, ಇನ್ನೇನಲ್ಲ. ಅವಳು ಹಿಂಗೆ ಕೂತ್ಕೊಬಿಟ್ರೆ ಆಮೇಲೆ ಅವ್ರು ಬಿಟ್ಟಂಗೆ ಬಿಟ್ಟು ಸುಮ್ಕಾಯ್ತಾರೆ, ಹೆಂಗೋ ಹೋಗಿ ಸೇರ್ಕೊಳ್ಳಿ ಅಥವಾ ಮಾವನ ಮನೆ ಅಂತಲೇ ನಾವು ಕಳಿಸಿದ್ದು. ಹೋಯ್ತನ್ಕಂತ ಹಾಕಿ ಮುಂದಿನ ವಾರ ಮಾದೇಶನ ಹೋಗಿ ಕರ್ಕೊಬರೋಗು ಅಂತೀನಿ. ಹಂಗೆ ಸರಿ ಬಿಡು, ಕರ್ಕೊಬರೋಗಿ ಪಾಪ. ಅದುವೇ ನಿಮ್ಮ ಮನೆಗಾಗಿ ಭಾರಿ ಕಷ್ಟಪಟ್ಟದೆ. ಒಂದು 2 ದಿನ ಕರ್ಕೊಬಂದು ಕಳಿಸಿ, ಇಲ್ಲಾಂದ್ರೆ ಅವ್ರ ಮಾವನ ಮಲ್ಲಿ ಸದ್ರ ಆಗೋಯ್ತಾಳೆ. ಅದಕ್ಕಾಗಿ ಮತ್ತು ಇವಳು ನಿಮ್ಮ ನಿಂಗಮ್ಮ ಹೆಂಗವಳಂತಕ್ಕ ಬಂದು ಓದ್ಲಲ್ವ ಇತ್ತೀಚೆಗೆ? ಸರ ಮಾಡ್ಕೊಂಡ್ಮೇಲೆ ಒಂದಪ್ಪ ಬಂದು ಸರಕ ತೋರಿಸ್ಬಿಟ್ಟು ಓದ್ಲು. ಮತ್ತೇನಾರ ಬಂದಿಲ್ಲ ಹೆಂಗೆ? ಇಲ್ಲ, ಆಗ ಬಂದೋಗಿದ್ದೆಯಾ, ಮತ್ತೇನು ಬಂದಿಲ್ಲ. ಅದೇ ಅವಳು ಗೌರಿ ಹಬ್ಬಕ್ಕೆ ಹೇಳ್ಬೇಕಪ್ಪ. ಏನಪ್ಪ ನಾನು ಆಗ ಹೋಗಿದ್ನಲ್ಲ, ಇನ್ನೇನು ಹೋಗಿ ನೋಡ್ಕೊಬರೋದು. ಅವಳದೇನು ಬಿಡ, ಅತ್ತೆ ಮಾವ ಅಂತಾರಿಲ್ಲ, ಗಂಡು ಒಬ್ಬನೆಯ, ಅವಳದೇ ಕೈ ಅವಳದೇ ಬಾಯಿ, ಅವಳದೇನು ತಲೆ ಕೆಡ್ಸ್ಕೊಳ್ಳೋಟಿಲ್ಲ. ಸದ್ಯಕ್ಕೆ ಸಂದಕವಳಪ್ಪ, ಅದೊಂದೇ ಸಂತೋಷ ನನಗೆ. ಅವಳದೇನಾರ ವಿಶೇಷ ಪಶೇಷ ಏನಾರ ಐತಕ್ಕ? ಎಲ್ಲ ಮದುವೆಗೆ 7 ದಿನ ಆಯ್ತು, ಯಾಕೆಲ್ಲ 7 ಕಳಿಸಿದ್ಲ ಹೆಂಗೆ? ಎಲ್ಲ ಸಾಕಪ್ಪ, ಎಲ್ಲ ಸುಮಾರು ದಿನ ಆಯ್ತು ಮದುವೆ ಆಗಿಲ್ಲ. 7-8 ತಿಂಗಳು ಆಗಕ್ಕೆ ಬಂತು, ಇನ್ನೂ ಏನು ವಿಶೇಷ ಇಲ್ವಾ ಅಂತ. ಆಗ್ದನೇನು ತಾಯಿ? ಆಯಿತು, ಇಲ್ಲ 8-9 ತಿಂಗಳು ಮೇಲೆ ಆಗೋಯ್ತು. 7-8 ತಿಂಗಳೇನು ಇಲ್ಲ 8-9 ತಿಂಗಳು ಮೇಲೆ ಆಗೋಯ್ತಪ್ಪ. ಏನೂ ಇಲ್ಲಪ್ಪ, ಓದಪ್ಪ ಬಂದಾಗ ಅಂಥದ್ದೇನೂ ಹೇಳಿಲ್ಲ. ಈದಪ್ಪಲು ಏನೂ ಇಲ್ಲ. ಏನಪ್ಪ ಯಾವಾಗ ದೇವರು ಕೃಪೆ ತೋರ್ತಾನೋ ಏನೋ ಕಾಣೆ. ಅಲ್ಲ, ಗಂಡ ಇಂಟು ಹೊಂದ್ಕೊಂಡು ಸಂದಾಗ ಬರ್ತಾನೆ. ಅದೇ ಕೇಳಿ ನೋಡ್ಬೇಕಾಗಿತ್ತು ನೀನು, ನಿಂಗಮ್ಮನ ಹೆಂಗೆ ಏನು ಅಂತವ ಹೊಸಿಯ. ಆದ್ರೇನು ಒಂದು ದಪ್ಪಕ್ಕೆ ಏಕ್ದಮ್ ಕೇಳೋಕ್ಕಾಗಿಲ್ಲ. ಹೊಸಿ ಉಪಾಯದಲ್ಲಿ ಕೇಳಿ ಬಾಯ್ ಬಿಡ್ಸ್ಕೋಬೇಕಾಯ್ತು. ಗಂಡ ಎಂತಿ ಹೆಂಗವ್ರು ಸಂದಾಕವ್ರ ಹೊಂದ್ಕೊಂಡವ್ರ ಏನು ಅಂತವ. ಇಲ್ಲ ಬಿಡು, ಅದು ಆಗಲೇ ನಾನು ನೋಡಿದ್ದೀನಲ್ಲ, ಅವ್ರದ್ದೇನು ತೊಂದರೆ ಇಲ್ಲ. ಗಂಡ ಎಂತಿ ಸಂದಾಕವ್ರ ನಾವು ಒಬ್ರಿಗೊಬ್ರು ಜೀವ ಅವರೇ ಸಂದಾಕವ್ರೆ. ಅವ್ರಿಗೂ ಈಗ ನನ್ನ ಗಂಡ ಅನ್ನೋದು ಬಂದೋಗೈತೆ, ಅದ್ರಾಗೇನಿಲ್ಲ. ಅದೇ ನೀರೊಂದು ನಿಂತಿಲ್ಲ, ನೋಡೋಣ, ದೇವ್ರು ಯಾವಾಗ ಕೃಪೆ ತೋರ್ತಾನೋ ಆಗ ಆಗಲಿ. ಸರಿ ಬಿಡು, ಆಯ್ತು. ಹಂಗಾರೆ ಕೂತ್ಕೋ, ಕಾಪಿ ತಗೊಬರ್ತೀನಿ, ಕೂತಿರು. ಎತ್ತಾಗೋದ್ಲ ಕಣೆ ಈ ಹುಡುಗಿ. ಅಯ್ಯೋ, 3 ಹೊತ್ತು ಆಚೆಲ್ಲೇ ಇರ್ತದವ, ಮನೆಗೆ ಬಂದು ಸೇರಕ್ಕಲ್ಲ. ನೋಡಕ್ಕೆ ಮಾತ್ರ ಗುಮ್ಮಂಗೆ ಇರ್ತಾಳವ. ಸಣ್ಣ ಹುಡುಗಿ ಹಂಗ ಮಕ್ಕಳ ಜೊತೆ ಸೇರ್ಕೊಂಡಾಟ ಆಡ್ತಿರ್ತಾಳೆ. ಏನು ದಿನ ಬೆಳಿತಾ ಏನು ಸಣ್ಣ ಹುಡುಗಿ ಆಯ್ತಲ್ಲ. ಏನಪ್ಪ ಯೋಟ್ ಹೇಳಿದ್ರು ಆಟೆ ಹುಡುಗಿ ಬುದ್ಧಿ ಕಲಿಯಾಕಲ್ಲ. ಬೈಯೇನ ಅಂದರೆ ಮಕ್ಕ ಊದಿಸ್ಕೊಂಡು ಕೂತ್ಕೊತದೆ. ಏನು ಮಾಡೋಣವ? ಊಟದ ಟೈಮಿಗೆ ಬರ್ತಾಳೆ, ಊಟ ಮಾಡ್ತಾಳೆ, ಆಟದ ಟೈಮ್ಗೆ ಆಟ ಆಡ್ಕೊಂಡತ್ಲಾಗಿ ಏನು ಒಂಚೂರು ಜವಾಬ್ದಾರಿ ಇಲ್ಲ. ಎಲ್ಲ ಅವ್ರ ಅಪ್ಪಂದು ಸದ್ರ. ಏನಾರ ಮಾಡ್ಕೊಳ್ಳಾಕ ಅವಳು ಬಂದಾಗಲೇ ಊಟ ಮಾಡು ಅಂದ್ರೆ ಆಯ್ತು. ಈಗೆಲ್ಲ ಹುಡುಕಿ ಹೋಗ್ಲವ ಅವಳು ಈ ಬಿಸಿಲಲ್ಲಿ ನನಗಾಗಕ್ಕಲ್ಲ. ನಂದೇ ನನಗಾಗದೆ ಸಾಕಾಗೋಯ್ತು ಅಡುಗೆ ಮಾಡಿಡೋ ಅದಕ್ಕೆ. 1 ರೂಪಾಯಿ ಕೈಯಲ್ಲಿಲ್ಲ. ನೆನೆ ದಿನ ಸೀರೆ ಮಾರಕ್ಕೆ ಬಂದಿದ್ರು. ಒಂದು ಸೀರೆ ತಗೊಳ್ಳೋಣ ಅಂದರೆ 1 ರೂಪಾಯಿ ಕೈಯಲ್ಲಿಲ್ಲ. ಹೆಂಗಾರ ಮಾಡಿ ನನ್ನ ಗಂಡನ್ನ ಕೇಳಿ ಒಂದಿಷ್ಟು ಕಾಸು ಇಸ್ಕೋಬೇಕು. ಎಲ್ಲ ಚಂದ ಸಂದಕ್ಕೆ ನೋಡ್ಕೊತಾನೆ, ಕೈಗೆ ಕಾಸೇ ಕೊಡೋಕ್ಕಿಲ್ಲ, 1 ರೂಪಾಯಿನೂ ಬಿಚ್ಚಕ್ಕಿಲ್ಲ ಅಂತಾನೆ. ಹೆಂಗಾರ ಮಾಡಿ ಇವತ್ತು ಬನ್ನಕ್ಕೆ ಹೊಸಿಯ ಸಂದಕ್ಕೆ ಮಾತಾಡಿ ಕಾಸು ಇಸ್ಕೋಬೇಕು ಮೊದಲು. ನಾನು ಹೋಗಿದ್ದೀನಿ ಪರವಾಗಿಲ್ಲವ. ನಾನು ಇನ್ನು ಮನೆಯ ಚಾಟ್ಲು ಪಾಟ್ಲು ಎಲ್ಲನೂ ಎಳ್ಕೊಂಡು ಗಿಲವ್ ಮಾಡಿಸ್ತಾ ಇದ್ರು ಪರವಾಗಿಲ್ಲ. ಆದರೆ ತಂದಕ್ಕೆ ಸೀರೆ ಪಾರೆ ಬಂದ್ರೆ ತಗೋತಾಳೆ. ಅದು ಎಲ್ಲಿ ಇಟ್ಕೊಂಡಿರ್ತಾಳವ ದುಡ್ಡ ನೋಡು. ಗಂಡು ಕುಡ್ಕ 1 ರೂಪಾಯಿ ದುಡಿಯೋಕ್ಕಲ್ಲ, ಆದ್ರೂ ದುಡ್ಡು ಇಟ್ಕೊಂಡವಳೆ. ನಾನೇ ಏನು ಮಾಡ್ತಾ ಇಲ್ಲ. ಏನಾರ ಒಂದು ಶುರು ಮಾಡಬೇಕಾಗದೆ. ನಂದು ಒಳ್ಳೆ
ಬರೀ ಹುಡುಗಿ ನೋಡ್ಕೊಳ್ಳೋದೇ ಜೀವನ ಆಗ್ಬಿಟ್ಟೈತೆ. ನನಗೂ ದೇವ್ರು ಯಾವಾಗ ಅತ್ಲಾಗ ಒಂದು ಮಗ ಅಂತ ಮಡ್ಲಿಕ್ಕೆ ಆಗ್ತಾನೋ ಕಾಣಿ, ನೋಡ್ಕೊಂಡು ಹೆಂಗೋ ಸಂದಾಕಿರ್ಬೋದು. ಈ ಹುಡುಗಿದ್ನೇ ತೊಳ್ಕೊಂಡು ಇರೋದಾಗೈತೆ ನನಗೆ. ಅಲ್ಲ ಕಣೆ ನಿಂಗಮ್ಮ, ಆ ಹುಡುಗಿ ಅಲ್ಲೇ ಆಟ ಆಡ್ತಾ ಇದೆ, ಕರ್ದು ಹಸಿ ಉಣ್ಣಕ್ಕೆ ಇಕ್ಬಾರ್ದ? ಸುಮ್ಕಿಲ್ ಗುಂಡ್ಕಲ್ ಕೂತಂಗೆ ಕೂತಿದೀಯಲ್ಲ ಪಾಪ, ಅದ್ರ ಪಾಡಿಗೆ ಅದು ಆಡ್ತಾ ಇದೆ. ಅದಕ್ಕೆ ಏನು ಗೊತ್ತು, ಹೋಗಿ ಕರೆದು ಬರಬಾರ್ದಾ? ಅಯ್ಯೋ ಬನ್ನಿ, ನನಗೆ ಮಾಡಿ ಸಾಕಾಗದೆ. 7 ತಪ್ಪ ಕರಿತೀರ, 7 ತಪ್ಪ ಕರೆದ್ರು ಪುಸ್ತಕ ಅಲ್ಲಿಗೆ ಓಡಾಡ್ತಾಳೆ. ಮತ್ತೆ ಎಷ್ಟು ಅಂತ ಹೋದಾಗ ನಾನು ಕರೀಲಿ, ನನಗೂ ಸಾಕಾದಂಗೆ ಆಯ್ತು. ಅದಕ್ಕೆ ಕುತ್ಕೊಂಡೆ, ಬತ್ತಾಳೇನೋ ಅವಳೇ ನೋಡೋಣ. ಒಟ್ಟಸ್ತ್ರ ಬತ್ತಳ್ಕಂತ ಹಾಕಿ ಬಂದು ತಿಂತಾಳೆ. ಏನು ಸಣ್ಣ ಹುಡುಗಿ ಏನು? ನೀವು ಆಡೋದು ನೋಡಿದ್ರೆ ಇವತ್ತು ನಾಳೆಕೋ ದೊಡ್ಡಳಾಗಳಂಗೆ ಅವಳೆ ಸಣ್ಣ ಹುಡುಗಿ ಆಡಿಸ್ದಂಗೆ ಆಡಿಸ್ತಿರಲ್ಲ ನೀವು. ಹಂಗಲ್ಲ ಕಣೆ, ಅದಕ್ಕೆ ಏನು ತಿಳಿತತ್ತೇಳು, ನಮ್ಮ ಚಿಕ್ಕವ್ವ ಅಡುಗೆ ಮಾಡಿ ಕರಿತಾಳೆ ಅಂತ ಸುಮ್ಮನೆ ಕಾಡ್ತಾ ಇರ್ತದೆ. ನೀನೊಂದು ಮಾತು ಕೂಗಿದ್ರೆ ಅದು ಬಂದು ಉಣ್ಕೊಂಡಾಗ ಆಟ ಆಡ್ತದೆ. ಇನ್ನೇನು ಅದು ಒಂದು ಮಗ ನೋಡ್ಕೊಳಕ್ಕೆ ಹಾಕಿಲ್ಲ ಅಂದರೆ ನಿನಗೆ. ನಿಮ್ದೊಳೆ ಸರಿ ಹೋಯ್ತು ಕಣಿ, ನೀವು ಹೇಳೋದು ನೋಡಿದ್ರೆ ನಾನೇನೋ ಹಿಂಸೆ ಕೊಡ್ತೀನಿ ಅನ್ಬೇಕು. ನಾನು ಮಾಡೋ ಟೈಮ್ಗೆ ಅಡುಗೆ ಮಾಡಿಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ, ಒಂದು ಮಾತು ಅನ್ನಕ್ಕಿಲ್ಲ ಮಾಡೋಕ್ಕಿಲ್ಲ. ಅದೇನೋ ಹೇಳ್ತಾರಲ್ಲ ಹಂಗೆ ನಿಮಗೆ ಎಲ್ಲನೂ ಮಾಡಿಟ್ಟು ನೋಡ್ಕೊಂಡ್ರೂ ಸಮಾಧಾನ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಯ್ತು ತಕೊಳ್ಳಿ. ಏನು ಹೋಗಿ ಕರಿಬೇಕು ಅಂದ್ರೆ ಸಣ್ಣ ಹುಡುಗ ಬರ್ತಾಳೆ ಅಂತ ಸುಮ್ಕಾಯ್ತೀನಿ. ನಾವು ಹೋಗಿ ಕರಿವಾಗ ಕರೆದೇ ಇಕ್ಕಿರ್ತೀನಿ, ಸಂದು ಹೋಗಿ ಕರಿಯೋಕ್ಕಾಯ್ತಕ್ಕ? ನೀವು ಅದನ್ನ ಬಿಡಿ. ಈಗ ನಾನೇನೋ ಕೇಳ್ತೀನಿ, ಕೊಡಿ ಮೊದಲು. ಏನವ, ಏನು ಬೇಕೆ? ಏನು ಖಾಲಿ ಆಗೈತಿ ಅಲ್ಲಿ ತಗೊಬಂದು ಕೊಟ್ಟನಂತೆ. ನಾಳೆಗೆ ಹೆಂಗಿದ್ರು ಶುಕ್ರವಾರ ಸಂತೆ ಐತಿ, ಹೋಗಿ ತಗೊಬಂದು ಕೊಡ್ತೀನಿ. ಸಾಂತಲ್ಲಿ ತಗೊಳ್ಳಲ್ಲ, ನೀವು ನನಗೆ ಕಾಸು ಕೊಡಿ. ಅದೇನು ಸಾಮಾನು ಬೇಕು ನಾನೇ ತಗೋತೀನಿ. ಅವತ್ತಿಯ ಕಾಸು ಉಳಿಸ್ಕೊಂಡು ನನಗೂ ಏನಾದ್ರು ಬೇಕು ಅಂದ್ರೆ ತಗೊಳಕ್ಕಾಯ್ತದೆ. ನೋಡಿ, ನೆನ್ನೆಯ ಸೀರೆ ಮಾರನ್ ಬಂದಿದ್ದ ಸಂದಾಗ, ನಿಮ್ಮ ಅದಕ್ಕೆ ತಗೊಂಡ್ಲು. ಅವಳ್ತ ಅದು ಎಲ್ಲಿಂದ ಬರ್ತದ ಕಾಸು? ನಾನು ತಗೊಂಡು ಬಿಡ್ಗಾಸಿಲ್ಲ ಹೋಗತ್ತಾಗಿ, ಬರೀ ತಗೊಳ್ಳೋರು ನೋಡಿದ್ದಾಯ್ತು. ನನಗೊಂಥರ ಆಗೋಯ್ತು. ಅದಕ್ಕೆ ನನಗೆ ಕೈಗೆ ಒಂದಿಷ್ಟು ಕಾಸು ಅಂತ ಕೊಡಿ. ನೀವು ಏನು ಕೊಡ್ದಾನೆ ಹೋಗ್ಬಿಟ್ರೆ ನಾನು ಏನು ಮಾಡಬೇಕು? ನಿನ್ಗೇನು ಮಾಡೋಕ್ಕೆ ನಿಂಗಮ್ಮ ದುಡ್ಡು ಸಾಂತಲ್ಲಿ ಬೇಕಾದೆಲ್ಲ ನಾನೇ ತಗೊಬಂದು ಹಾಕ್ತೀನಮ್ಮ. ನಿಂಗೆ ಸೀರೆ ಬೇಕಾ ತಗೊಬಂದು ಇಟ್ಟಿದ್ದೀನಿ. ಜೈನವೇ ಬೇಕಾದಷ್ಟು ಸೀರೆ ಅವಲ್ಲ, ಮತ್ತು ಇನ್ಯಾಕೆ ಹಂಗೆ ಆಸೆ ಬೀಳ್ತೀಯ ನೀನು? ತೆಗಿಯತ್ಲಾಗ ಇಷ್ಟೊಂದು ಆಸೆ ಇರಬಾರ್ದು ಹೆಣ್ಮಕ್ಳಿಗೆ. ತೆಗಿರ್ರಿ, ಏನೋ ಈ ಸೆಕೆಂಡ್ ಹ್ಯಾಂಡ್ ಸೀರೆಗಳು ಉಟ್ಕೊಂಡು ಕೂತಿರ್ಲ ನಾನು. ನನಗೇನು ಆಸೆ ಹಾಕಲ್ವ? ಎಲ್ಲರೂ ತಗೋಬೇಕಾರೆ ಹೆಂಗೆ ಕೊಡ್ತಿರೋ ಕೊಡಕ್ಕಿಲ್ವೋ ಹೇಳಿ, ಇಲ್ಲ ನಾನೇ ಎಲ್ಲರೂ ಕೂಲಿ ಪಾಲಿಗೆ ಹೋಯ್ತೀನಿ ಅಂತ. ಇನ್ನೇನು ಮಾಡೋಣ? ಸುಮ್ಕ ಅಡುಗೆ ಮಾಡ್ಕೊಂಡು ಮಾಡಿದ್ರೆ ಯಾರು ಬಿದ್ದಿರ್ತಾರೆ? ಏನೊಂದು ತಗೊಳಂಗಿಲ್ಲ, ಮಾಡಂಗಿಲ್ಲ. ಒಂದು ಈಗ ಅಂಗಡಿಯಾಗಿ 2 ಸ್ಟಿಕ್ಕರ್ ಪ್ಯಾಕೆಟ್ ಇವೆಲ್ಲ ಬಂದವಂತೆ ಪ್ಯಾಕಲ್ಲಿ, ಅವೆಲ್ಲನೂ ತಗೊಳ್ಳೋಣ ಮಾಡೋಣ ಅಂತ ಅಂದ್ರೆ ಹೋಗೋಣ ಅಂದ್ರೆ ಒಂದು ಬಿಡುಗಾಸಿಲ್ಲ. ಯಾರು ಕೊಡ್ತಾರೆ? ನೀವು. ನನಗೆ ಏನಪ್ಪ, ಇನ್ನು ಮಕ್ಳು ಮರಿ ಸುದ್ದಿಲ್ವಲ್ಲ ಚಿಂತೆ ಆಗೈತೆ. ಇವಳಿಗೆ ಚಿಂತೆ, ಅದು ಜ್ಞಾನವೇ ಇಲ್ಲ. ಪ್ಯಾಟೆ ಚಿಂತೆ ಅವಳಿಗೆ. ಪ್ಯಾಟ್ಗೆ ಹೋಗ್ಬೇಕು, ಸೀರೆ ತಗೋಬೇಕು, ಹಣ ಬಟ್ಟು ತಗೋಬೇಕು ಅಂತ. ಇನ್ನೇನು ಮಾಡೋಕ್ಕಾಯ್ತದೆ? ಹೆಣ್ಮಕ್ಳಿಗೆ ಅದೇ ಅಲ್ವಾ. ಸರಿ ಆಯಿತು, ಕೊಟ್ಟನಂತೆ. ನೀನು ಸೀರೆ ತಗೊಂಡು ಹುಡುಗಿಗೂ ಒಂದು ಜೊತೆ ಬಟ್ಟೆ ತಗೊಂಡು ಪಳೆ ಎಲ್ಲ ತಗೋಬಾ, ಕೊಡ್ತೀನಿ. ಅದಕ್ಕೇನಂತೆ? ಸರಿ ಆಯ್ತು, ಅವಳಿಗೂ ತಗೋಬತ್ತೀನಿ. ಹಾಕಿ ಸದ್ಯಕ್ಕೆ ಕೊಡ್ತೀನಿ ಅಂದ್ರೆ ನಂಗೆ ಆಟ ಸಾಕು. ಆವಾಗ ಹೊಸಿ ಕಾಸು ಕೊಡ್ತಾ ಇದ್ರೆ ನನಗೂ ಏನಾದ್ರು ತಗೊಂಡು ತಿನ್ಬೇಕು ಮಾಡಬೇಕು ಅಂದ್ರೆ ಆಸೆ. ಆದ್ರೆ ನಾನು ತಗೊಂಡ ಹುಡುಗಿಗೂ ತಗೊಡ್ಬೋದಾ? ಅದಕ್ಕಾಗಿ ಆಟೆಯ. ಸರಿ ಆಯ್ತು, ನೀವು ಕಾಸು ಕೊಡಿ. ನಾನು ಬೇಕಾದ್ರೆ ಇವಳನ್ನ ಜಯ್ಯವಳಲ್ಲ ಆ ಕಡೆ ಮನೆಯ, ಅವಳನ್ನ ಕರ್ಕೊಂಡೋಗಿ ತಗೊಬತ್ತೀನಂತೆ. ಸದ್ಯಕ್ಕೆ ಹೆಂಗೋ ಆ ಮಗ ಸಂದಾಕ್ ನೋಡ್ಕೊತಾವಳಲ್ಲ, ಹೊಡಿದಂಗೆ ಬೈದಂಗೆ. ನಾನು ಎಲ್ಲಿ ಗೈಯಾಳಿ ಹಂಗೆ ಆಡ್ತಾಳಪ್ಪ ಅನ್ಕೊಂಡಿದ್ದೆ. ಸದ್ಯಕ್ಕೆ ಅದು ಏನೂ ಇಲ್ದಂಗೆ ಆ ಮಗ ಒಂಚೂರು ನೆಮ್ಮದಿಯಾಗಿ ಇಟ್ಕೊಂಡವಳಲ್ಲ. ಅಕ್ಕಾರ ಆಗಲಿ, ಹೊಸಿ ಕಾಸು ಕೊಡ್ತೀನಿ ಇವಳು. ಹೆಂಗೋ ಇವಳು ಸಂತೋಷವಾಗಿದ್ರೆ ಆ ಮಗನೂ ಸಂತೋಷವಾಗಿರ್ತದೆ. ನನಗೆ ಆಟೆ ಬೇಕಾಗಿರೋದು. ಸರಿ ಬನ್ನಿ, ನಾನು ಊಟ ಹಾಕೊಡ್ತೀನಿ. ಹೋಗ ಹುಡುಗಿನೂ ಕರೆದ್ಬಿಟ್ಟು ಬರ್ತೀರಂತೆ, ನೀವು ಉಣ್ಣು ಬನ್ನಿ. ತಾತ, ನಾನು ಉಂಡು ಒಂದು ಗಳಿಗೆ ಮನಿಕತ್ತೀನಿ. ಯಾಕೋ ನನಗೂ ಆಯ್ತಿಲ್ಲ, ಒತ್ತಾರಿಂದ ಓಡಾಡು ಒಂಥರ ಕಾಲೆಲ್ಲವ ಪದ್ರ ಬಿಡ್ತಾವೆ. ಒಂದು ಗಳಿಗೆ ಮನಿಕಂದು ಎದ್ದೇಳ್ಬೇಕು. ಆಯ್ತಾಯಿಲ್ಲ ನನಗೆ. ತಗೊಬ ಬಿರ್ನ ಹೋಗಿ. ನಮಸ್ತೆ ಸ್ನೇಹಿತರೆ, ನಿಮಗೆ ಇವತ್ತಿನ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ. ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ವ್ಯೂಸ್ ಎಲ್ಲ ಇತ್ತೀಚೆಗೆ ಯಾಕೋ ತುಂಬ ಕಮ್ಮಿ ಬರ್ತಿದೆ. ಯಾಕಂದರೆ ಗೊತ್ತು, ನಾನೇ ಸರಿಯಾಗಿ ಕಥೆ ಹಾಕ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು. ಕಂಟಿನ್ಯೂ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ವ್ಯೂಸ್ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇವಾಗ ಏನೋ ಬೇರೆ ಕೆಲಸ ಇರೋದಕ್ಕೆ ವಿಡಿಯೋನ ನಾನು ಕಂಟಿನ್ಯೂ ಹಾಕೋಕ್ಕೆ ಆಗ್ತಿಲ್ಲ. ಬಟ್ ಆದಷ್ಟು ನಾನು ಪ್ರಯತ್ನ ಪಟ್ಟು ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು.